ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಗುರುವಾರಕ್ಕೆ ತುಂಬಾ ವಿಶೇಷತೆ ಇದೆ. ನಾವು ಪೂಜೆ ಮಾಡುವಂಥ ಲಕ್ಷ್ಮೀ ದೇವಿ ಹಾಗೂ ಶ್ರೀ ಮಹಾವಿಷ್ಣು ಪ್ರತಿಯೊಬ್ಬರಿಗೂ ಕೂಡ ನಾವು ಈ ಕಲಿಯುಗದಲ್ಲಿ ಭಗವಂತನು ನಮ್ಮ ಕಣ್ಣೀರನ್ನು ಒರೆಸುವಂಥದ್ದು ಗುರುವಾರಕ್ಕೆ ಬಹಳ ಶ್ರೇಷ್ಠತೆ ಇರೋದ್ರಿಂದ, ಅಂದರೆ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡುವಂಥವರು ಶುಕ್ರವಾರ ಗುರುವಾರ ಈ ಎರಡೂ ದಿನವನ್ನು ಕೂಡ ಬಳಸ್ಕೊಳ್ತಾರೆ ಪ್ರತಿಯೊಬ್ಬರು ಕೂಡ. ತುಳಸಿ ಗಿಡ ಅಂತ ಹೇಳಿದ್ರೆ ಶ್ರೀ ಮಹಾವಿಷ್ಣುವಿಗೆ ಇಷ್ಟವಾಗುವಂಥದ್ದು. ನಾವು ಪೂಜೆ ಮಾಡಲಿ ಬಿಡಲಿ, ಮನೆ ಹತ್ರ ತುಳಸಿ ಗಿಡವನ್ನು ಯಾರು ಈ ಕಲಿಯುಗದಲ್ಲಿ ನೆಟ್ಕೊಂಡು ಇಟ್ಟಿರ್ತಾರೆ ಅವರಿಗೆ ಸಮಸ್ಯೆಗಳು ಬರೋದಿಲ್ಲ. ಬಂದರೂ ಕೂಡ ಆ ಸಮಸ್ಯೆಗಳು ಜಾಸ್ತಿ ನಮ್ಮನ್ನು ಕಾಡೋದಿಲ್ಲ. ಕಲಿಯುಗದ ಭಗವಂತನು ಅಂತ ಹೇಳಿದೆ ಅಲ್ವಾ, ನಮ್ಮ ಕಣ್ಣೀರನ್ನು ಒರೆಸುವಂಥದ್ದು ಸ್ನೇಹಿತರೆ. ಅದಕ್ಕೋಸ್ಕರನೇ ಎಲ್ಲರೂ ಕೂಡ ತುಳಸಿ ಗಿಡವನ್ನು ನಿಮ್ಮ ಆರೋಗ್ಯ ದೃಷ್ಟಿಯಿಂದ ನೆಟ್ಟಿರಿ. ಒಂದು ಪೂಜೆಗೆ ಬಳಸುವಂಥದ್ದು, ಇನ್ನೊಂದು ನಾವು ಸಾಧಾರಣವಾಗಿ ನಮ್ಮ ಆರೋಗ್ಯ ದೃಷ್ಟಿಯಲ್ಲಿ ಅದನ್ನು ಇಟ್ಕೊಂಡಿರಬೇಕು. ಪ್ರತಿನಿತ್ಯ 2 ಎಲೆಗಳನ್ನು ಅಥವಾ ಅದನ್ನು ಕಷಾಯ ರೂಪದಲ್ಲಿ ಸೇವನೆ ಮಾಡೋದ್ರಿಂದ ತುಂಬ ಆರೋಗ್ಯವಂತರಾಗಿ ನಾವು ಇರ್ತೀವಿ, ಚುರುಕಾಗಿರ್ತೀವಿ. ಪ್ರತಿ ದೇವಸ್ಥಾನಕ್ಕೆ ಹೋದಾಗ ನಮಗೆ ತೀರ್ಥದಲ್ಲಿ ತುಳಸಿ ದಳಗಳನ್ನು ಹಾಕಿರ್ತಾರೆ. ಅಂದರೆ ಪ್ರತಿಯೊಬ್ಬರೂ ಕೂಡ ಚೆನ್ನಾಗಿರಬೇಕು, ಒಳ್ಳೆ ಆರೋಗ್ಯವಂತರಾಗಿ ಇರಬೇಕು ಅನ್ನುವಂಥ ದೃಷ್ಟಿ ಇಟ್ಕೊಂಡು ಮಾಡುವಂಥದ್ದು. ಈ ಥರ ನಾವು ಶುದ್ಧವಾದಂಥ ಗಾಳಿಯನ್ನು ಈಗ ಬಹಳ ಯಥೇಚ್ಛವಾಗಿ ತಗೊಳ್ಬೇಕು. ಯಾಕಂದರೆ ತುಂಬ ಕಲುಷಿತವಾಗಿರುವಂಥ ವಾತಾವರಣದಲ್ಲಿ ನಾವು ಇರೋದ್ರಿಂದ ಪ್ರತಿಯೊಬ್ಬರ ಮನೆ ಹತ್ರ ಕೂಡ ಒಂದು ತುಳಸಿ ಗಿಡವನ್ನು ಇಟ್ಕೊಂಡ್ರೆ ಶುದ್ಧವಾದಂಥ ಗಾಳಿ ಬರುತ್ತೆ. 22 ಗಂಟೆಗಳು ಕೂಡ ಶುದ್ಧವಾದಂಥ ಗಾಳಿ ಬಿಡೋದ್ರಿಂದ ನಾವು ನಮ್ಮ ಎಷ್ಟೋ ಕಷ್ಟಗಳು, ನಕಾರಾತ್ಮಕ ಶಕ್ತಿಗಳು ಮನೆಯ ಹತ್ತಿರ ಸುಳಿದಾಡೋದಕ್ಕೂ ಬಿಡೋದಿಲ್ಲ ತುಳಸಿ ಗಿಡ. ಅದಕ್ಕೋಸ್ಕರ ಯಾರ ಮನೆ ಹತ್ರ ತುಳಸಿ ಗಿಡವನ್ನು ಇಟ್ಟಿರ್ತಾರೋ ಮುಖ್ಯವಾಗಿ ಅವರ ಮನೆಗೆ ಯಾವುದೇ ರೀತಿಯಾದಂಥ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಬೀರೋದಿಲ್ಲ. ಉತ್ತಮವಾದಂಥ ಗಾಳಿ ಅನ್ನೋದು ಸಿಗುತ್ತೆ. ಹಾಗೂ ನಕಾರಾತ್ಮಕ ಶಕ್ತಿಗಳ ಆ ಪ್ರಭಾವ ಏನಿರುತ್ತೆ ನೋಡಿ, ಅದು ಯಾವುದೇ ಕಾರಣಕ್ಕೂ ನಮ್ಮ ಮೇಲೆ ಬೀರೋದಿಲ್ಲ. ದಂಪತಿಗಳು ಇರ್ತಾರಲ್ವ, ಮುಖ್ಯವಾಗಿ ಮಕ್ಕಳಾಗದೇ ಇರುವಂಥವರು ಸಾಕಷ್ಟು ಹಾಸ್ಪಿಟ್ಲಲ್ಲೆಲ್ಲ ನೋಡಿಸ್ಕೊಂಡಿರ್ತಾರೆ. ಹಣಕಾಸಿನ ಸಮಸ್ಯೆ ಇರುತ್ತೆ. ಹೆಣ್ಣು ಮಕ್ಕಳಿಗೆ ಮುಖ್ಯವಾಗಿ ಯಾವ ಕಡೆಯಿಂದ ಕೂಡ ಸಹಾಯ ಬರೋದಿಲ್ಲ. ಎಷ್ಟೋ ಖರ್ಚುಗಳಿಗೆ ಅವರೇ ದುಡ್ಕೊಂಡು ಖರ್ಚುಗಳನ್ನು ನಿಭಾಯಿಸಬೇಕಾಗುತ್ತೆ. ಮನೆಯಲ್ಲಿ ಗಂಡಸರಿಗೆ ಕೇಳಿದ್ರೆ ಬೈತಾರೆ, ಮಾತಾಡ್ತಾರೆ. ಇದನ್ನೆಲ್ಲವೂ ಕೂಡ ಹೆಣ್ಮಕ್ಳು ಸಹಿಸ್ಕೊಂಡು ಇರ್ತಾರೆ. ಎಲ್ರಿಗೂ ಕೂಡ ಅಲ್ಲ, ಕೆಲವೊಬ್ಬರು ಇರ್ತಾರೆ ಸ್ನೇಹಿತರೆ ಆ ಥರ. ಇನ್ನೂ ಕೆಲವೊಬ್ಬರು ತುಂಬ ಜವಾಬ್ದಾರಿಯುತವಾಗಿ ತಮ್ಮ ಸಂಸಾರ, ಮನೆ, ಹೆಂಡತಿ, ಮಕ್ಕಳು ಅಂತ ಚೆನ್ನಾಗಿ ಗಂಡು ಮಕ್ಕಳು ಕೂಡ ನಿಭಾಯಿಸ್ತಾರೆ, ಅಷ್ಟೇ ಜವಾಬ್ದಾರಿಯುತವಾಗಿ. ಆದರೆ ಈ ರೀತಿ ಕಷ್ಟಗಳಿದ್ದಾಗ ಏನು ಮಾಡಬೇಕು ಗೊತ್ತಾ? ಒಂದೇ ಒಂದು ಗುರುವಾರ ನೀವು ತುಳಸಿ ಗಿಡದ ಹತ್ತಿರ ಕೂತ್ಕೊಂಡು ತುಪ್ಪದ ದೀಪ ಹಚ್ಚಿ ಒಂದು 5 ನಿಮಿಷ ನೀವು ಸಂಧ್ಯಾ ಸಮಯದಲ್ಲಿ ಕೇಳ್ಕೊಳ್ಳಿ. ನಾವು ಈಗ ಯಾರ ಹತ್ರ ಆದರೂ ನಮ್ಮ ಮನಸ್ಸಿನ ಮಾತನ್ನು ಬಿಚ್ಚಿ ಮಾತಾಡ್ಕೊಳ್ತೀವಿ ನೋಡಿ, ನಮ್ಮ ಕಷ್ಟಗಳ ಬಗ್ಗೆ, ಸುಖಗಳ ಬಗ್ಗೆ, ಏನೇ ಇರಬಹುದು, ನಮ್ಮ ಆತ್ಮೀಯರ ಹತ್ರ ಯಾವ ರೀತಿ ನಾವು ಶೇರ್ ಮಾಡ್ಕೊಳ್ತೀವಿ, ಆ ಥರ ತುಳಸಿ ಮಾತೆಯ ಹತ್ತಿರ ನಮ್ಮ ಸಮಸ್ಯೆಗಳಾಗಿರಬಹುದು, ನಮ್ಮ ಸಂತೋಷ ಆಗಿರಬಹುದು, ಮನಸ್ಸು ಬಿಚ್ಚಿ ಹೇಳ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಆ ತಾಯಿ ಕೇಳ್ತಾಳೆ. ಅಂದರೆ ನಿಜವಾಗ್ಲೂ ಈ ರೀತಿಯ ಪರಿಹಾರದ ಜೊತೆ ಒಂದು 5 ನಿಮಿಷ ನಾವು ಸಮಯ ಇಟ್ಟು ಮಾಡ್ಕೊಳ್ಳೋದ್ರಿಂದ ಎಷ್ಟೋ ದಂಪತಿಗಳಿಗೆ ಮಕ್ಕಳಾಗಿದೆ ಸ್ನೇಹಿತರೆ. ನಾವು ಜೀವನನೇ ಬೇಡಪ್ಪ, ನಮಗೆ ಸಾಕಾಗಿದೆ, ಇನ್ನು ಎಲ್ಲ ಕಡೆಯಿಂದ ಕೂಡ ನಮಗೆ ತುಂಬ ಪ್ರೆಷರ್ ಬರ್ತಾಯಿದೆ, ಹಣಕಾಸಿನ ಸಮಸ್ಯೆಗೆ ಒದ್ದಾಡ್ತಾ ಇದ್ದೀವಿ, ಆ ಸಮಸ್ಯೆ ನಮ್ಮನ್ನು ಬಿಟ್ಟು ಹೋಗ್ತಾ ಇಲ್ಲ ಅನ್ನುವಂಥವರು ಆರಾಮಾಗಿ ಇದನ್ನು ಮಾಡ್ಕೊಂಡು ನೋಡಿ. ಗುರುವಾರಗಳು ಈ ಥರ ಮಾಡ್ಕೊಳ್ಳೋದ್ರಿಂದ ಹಾಗೂ ಪ್ರತಿನಿತ್ಯ ನೀವು ಪೂಜೆ ಮಾಡಲಿ ಬಿಡಲಿ, ಒಂದು ಚೊಂಬು ನೀರನ್ನು ಹಾಕಿ
ಹೊರಗಡೆ ಹೋಗಿ ನಿಮ್ಮ ಕೆಲಸಗಳು ಸರಾಗವಾಗಿ ನಡೆಯುತ್ತೆ. ಈ ಥರ ಇರಬೇಕಾದ್ರೆ ತುಳಸಿ ಮಾತೆ ಹತ್ರ ನಾವು ಕೇಳಿಕೊಂಡ್ರೆ ಇಷ್ಟೆಲ್ಲ ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ ಸ್ನೇಹಿತರೆ. ಈ ಪರಿಹಾರವನ್ನು ಸಂಜೆ 7 ಗಂಟೆಯ ಒಳಗಡೆ ನೀವು ತಪ್ಪದೇ ಮಾಡ್ಕೊಂಡು ನೋಡಿ. ರಾತ್ರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಯಾಕಂದರೆ ನಾವು ತುಳಸಿ ಗಿಡವನ್ನು ರಾತ್ರಿ ಕೂಡ ಮುಟ್ಟೋದಕ್ಕೆ ಹೋಗೋದಿಲ್ಲ. ಅದಕ್ಕೋಸ್ಕರ ಗಂಜಲವನ್ನು ತಗೊಳ್ಳಿ. ಹಸುವಿನ ಒಂದು ಶುದ್ಧವಾದಂಥ ಮುಕ್ಕೋಟಿ ದೇವತೆಗಳು ಕೂಡ ಗೋಮಾತೆಯಲ್ಲಿ ನೆಲೆಸಿರೋದ್ರಿಂದ ಗಂಜಲ ಅನ್ನುವಂಥದ್ದು ತುಂಬ ಶ್ರೇಷ್ಠವಾಗಿರುವಂಥದ್ದು. 1-2-3 ಸ್ಪೂನಷ್ಟು ತಗೊಂಡು ಒಂದು ಲೋಟದಲ್ಲಿ ಹಾಕ್ಕೊಳ್ಳಿ. ಇದನ್ನು ನಮ್ಮ ಮನೆಗೆ ಧನಾಕರ್ಷಣೆ ಆಗೋದಕ್ಕೆ, ಸಂತೋಷವನ್ನು ಕೊಡೋದಕ್ಕೆ, 4 ಕಡೆಯಿಂದ ನಮಗೆ ಆದಾಯದ ಮಾರ್ಗಗಳು ತೆರೆದುಕೊಳ್ಳೋದಕ್ಕೆ, ಮನೆಯಲ್ಲಿ ಇರುವಂಥ ಬಡತನ ದೂರ ಆಗೋದಕ್ಕೆ, ದರಿದ್ರವನ್ನು ನಾವು ಓಡಿಸೋದಕ್ಕೆ, ನಮ್ಮ ಮನೆಯಲ್ಲಿ ಇರುವ ಅಂಧಕಾರವನ್ನು ಕಳಿಸೋದಕ್ಕೆ ಮಾಡುವಂಥ ಪರಿಹಾರ ಇದಾಗಿದೆ. ಅದಕ್ಕೋಸ್ಕರ ಇದನ್ನು ತಗೊಳ್ಳಿ. ಎಷ್ಟೋ ಜನ ಬೆಳಗ್ಗೆನೇ ಖಾಲಿ ಹೊಟ್ಟೆಯಲ್ಲಿ ಹಸುವಿನ ಗಂಜಲ ಕುಡಿತಾ ಇದ್ರು ಸ್ನೇಹಿತರೆ. ಅಷ್ಟೊಂದು ಆರೋಗ್ಯವಂತರಾಗಿ ಇರ್ತಾರೆ. ಈಗ ಅದರ ಅಭ್ಯಾಸ ಎಷ್ಟೋ ಜನಕ್ಕೆ ಈಗಲೂ ಕೂಡ ಇದೆ. ಅಷ್ಟು ಒಳ್ಳೆಯದು. ಇದನ್ನು ಪರಿಹಾರಕ್ಕೆ ತಗೊಳ್ತೀವಿ. ಪ್ರತಿ ಮನೆಯಲ್ಲಿ ನಾವು ಏನೇ ಪೂಜೆ ಮಾಡಬೇಕು ಅಂದರೂ ಈಗ ಎಷ್ಟು ಸಾಂಬ್ರಾಣಿ ಹಾಕ್ತೀವಿ ನೋಡಿ, ಆ ಥರ ಗಂಜಲವನ್ನು ಹಾಕಿದಾಗ ಮನೆ ಶುದ್ಧಿಯಾಗುತ್ತೆ. ನಮ್ಮ ದೇಹಕ್ಕೆ ತಗೊಂಡ್ರೆ ಮನಸ್ಸು ದೇಹ ಶುದ್ಧಿಯಾಗುತ್ತೆ. ಅಷ್ಟೊಂದು ಶಕ್ತಿ ಇರುವಂಥ ಗಂಜಲ ಸ್ವಲ್ಪ ತಗೊಂಡಿದ್ದೆ. ಕುಂಕುಮವನ್ನು ಹಾಕಿ ಸ್ವಲ್ಪ, ಇದಕ್ಕೆ ಶ್ರೀ ಮಹಾಲಕ್ಷ್ಮಿಗೆ ಈ ಕುಂಕುಮ ಅನ್ನುವಂಥದ್ದು ಇಷ್ಟಪಡುವಂಥದ್ದು. ಧನಿಯಾ ಬಂದು ಧನವನ್ನು ಆಕರ್ಷಿಸುವಂಥದ್ದು, ಧನವನ್ನು ಇನ್ನಷ್ಟು ಜಾಸ್ತಿ ಮಾಡುವಂಥದ್ದು. ನಮಗೆ ಇದರ ಒಂದು ಸಂಕೇತ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ. ಲಕ್ಷ್ಮೀದೇವಿಯನ್ನು ಪೂಜಿಸುವಂಥವರು ಧನಿಯಾವನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಇದನ್ನು ಸ್ವಲ್ಪ ಪುಡಿ ಮಾಡಿ ಹಾಕಿ, ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟಿದ್ದೆ. ನಮ್ಮ ಮನೆಯಲ್ಲಿ ದಂಪತಿಗಳಾಗಿದ್ದರೆ ನಮಗೆ ಅನ್ಯೋನ್ಯವಾಗಿ ನಾವು ಪ್ರೀತಿ, ಗೌರವ, ವಿಶ್ವಾಸದಿಂದ ಜೊತೆಯಾಗಿ ನಾವು ಜೀವನದ ಒಂದು ಬದುಕು ಯಾವ ರೀತಿ ಇರುತ್ತೋ ಸಾಕ್ಕೊಂಡು ಹೋಗೋದಕ್ಕೆ ತಾಯಿ ಆಶೀರ್ವಾದ ಮಾಡು. ನಮ್ಮ ಮನೆಯಲ್ಲಿ ಇರುವಂಥ ನಮ್ಮ ಮಕ್ಕಳು, ನಮ್ಮ ಸಂಸಾರ ಚೆನ್ನಾಗಿರುವಂತೆ ನೋಡು ತಾಯಿ ಅಂತ ಕೇಳಿಕೊಂಡು ಇದನ್ನು ಚೆಲ್ಲಿ ಗಿಡದ ಮೇಲೆ ಪೂರ್ತಿಯಾಗಿ ಸ್ವಲ್ಪನೇ ಚೆಲ್ಲುತ್ತಾ ನಿಮ್ಮ ಕಷ್ಟಗಳನ್ನು ಹೇಳಿಕೊಂಡು, ಸಮಯ ಇದೆ ಅನ್ನೋದಾದರೆ ಒಂದು 5 ನಿಮಿಷನಾದರೂ ನೀವು ಕೂತ್ಕೊಳ್ಳಿ. ನಿಮ್ಮ ಮನೆಯ ತುಳಸಿ ಕಟ್ಟೆ ಹತ್ರ ಪ್ರದಕ್ಷಿಣೆ ಹಾಕುವುದಕ್ಕೆ ಜಾಗ ಇದೆ ಅಂತ ಹೇಳಿದ್ರೆ ಪ್ರದಕ್ಷಿಣೆ 9 ಹಾಕಿ ಬಹಳ ಸೂಕ್ತವಾಗಿರುವಂಥದ್ದು ನಿಮಗೆ ಸಿಗುತ್ತೆ ಅಂತ ಹೇಳ್ತೀನಿ. ಮಾಡ್ಕೊಂಡು ನೋಡಿ. ಒಳ್ಳೆಯದಾಗಲಿ.